ಸುಬ್ಬಿ 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 ಅಮ್ಮ. ಅಯ್ಯೋ ಏನಾಯ್ತಮ್ಮ? ನಿಧಾನ ನಿಧಾನ, ಇರು ಇರು. ಗುರುಗಳೇ, ಅದು ಸುಬ್ಬಿ ಸರಿಯಾಗಿ ಗುರುಗಳೇ ಕ್ಷಮಿಸಿ ಗುರುಗಳೇ, ಬೇಗ ಹೋಗ್ಬೇಕು ಅಂತ ಸುಬ್ಬಿಗೆ ಹೇಳಿದ್ದೆ, ಅವಳು ಸ್ಪೀಡಾಗಿ ಬಂದ್ಬಿಟ್ಲು. ಕ್ಷಮಿಸಿ ಗುರುಗಳೇ. ನಗ್ತಿದ್ದೀರಾ ಅಂದ್ರೆ ಕೋಪ ಇಲ್ಲ ಅಂದಂಗಾಯ್ತು. ಕೋಪಕ್ಕೆ ಒಳ್ಳೆ ಮದ್ದೇನ್ ಗೊತ್ತಾ? ತಾಳ್ಮೆ. ಗುರುಗಳೇ, ನಾನಿನ್ ಬರ್ತೀನಿ. ಗುರುಗಳೇ, ದಾಮಿನಿಯಮ್ಮನವ್ರ ಮನೆಗೆ ಹೋಗ್ಬೇಕು. ಸರಿಯಾದ ಜಾಗಕ್ಕೆ ಹೋಗ್ತಾ ಇದೀಯಾ? ಆದ್ರೆ ಸರಿಯಾದ ಸಮಯಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅಷ್ಟೇ. ಥ್ಯಾಂಕ್ಸ್ ಅಣ್ಣ. ಸರಿ ಅಮ್ಮ. ಗುರುಗಳೇ, ಹೋಗ್ತಾ ಬನಶಂಕರಮ್ಮನ್ ನೋಡ್ಕೊಂಡು ಹೋಗಿ. ಅವಳು ಇವತ್ತಿನ ಅಲಂಕಾರನ ತುಂಬಾ ಚೆನ್ನಾಗಿ ಮಾಡಿದೀವಿ. ಆಯ್ತಮ್ಮ, ಹೋಗ್ಬಾ. ಗುರುಗಳೇ, ಈಗ ಯಾವ ಕಡೆಗೆ? ಆ ಹುಡುಗಿ ಹೇಳಿದ್ಲಲ್ಲ, ನಡೀರಿ. ಸರಿ ಗುರುಗಳೇ. ಕ್ಷಮಿಸ್ಬಿಡು ತಾಯಿ, ಈ ತರ ನಮ್ಮನೇಲಿ ನಡೆಯುತ್ತೆ ಅಂತ ಕನಸು ಮನಸ್ಸಲ್ಲೂ ಯೋಚಿಸಿರ್ಲಿಲ್ಲ. ಅಜ್ಜಿ, ಇನ್ಮೇಲೆ ಅಣ್ಣ ಇಲ್ಲೇ ಇರ್ತಾನೆ, ಎಲ್ಲದನ್ನೂ ಒಳಗಡೆ ಹಾಕ್ಬಿಟ್ವಿ. ಭೀಮಾ, ಬೀಗ ಕೊಡು. ಇಷ್ಟು ದಿನ ನಾನು ನಿಮ್ಮಿಂದ ದೂರ ಉಳಿಯೋದಕ್ಕೆ ಇದೇ ಮುಖ್ಯ ಕಾರಣವಾಗಿತ್ತು. ಹಾಗಂತ ನಿಮ್ಮ ನಂಬಿಕೆನ ನಾನು ಕಂಟ್ರೋಲ್ ಮಾಡಬೇಕು ಅನ್ನೋ ಮನಸ್ಥಿತಿ ಕೂಡ ನಂದಾಗಿರಲಿಲ್ಲ. ಆದ್ರೆ ಹೇಗೋ ಇಲ್ಲಿಗೆ ಬಂದೆ. ಮತ್ತೆ ವಾಪಸ್ ಹೋಗದೆ ಇರೋ ಪರಿಸ್ಥಿತಿಯಲ್ಲಿ ನಾನಿರ್ಬೇಕಾದ್ರೆ ನನ್ನ ಜೊತೆ ಇವಳಿರೋದನ್ನ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಗಸ್ತ್ಯರೇ, ಅದಕ್ಕಿರೋದು ಒಂದೇ ಪರಿಹಾರ.
ಇನ್ಯಾವತ್ತೂ ಈ ಬಾಗ್ಲು ತೆಗಿಯಲ್ಲ. ಅಯ್ಯೋ, ಕುಂಕುಮ ಎಲ್ಲ ಚೆಲ್ಲೋಗಿದೆ. ಛೇ, ಹಾ ಸುಬ್ಬಿ, ಬಿಸಿಲು ಸ್ವಲ್ಪ ಜಾಸ್ತಿ ಇದೆ. ಅಚಿಂತಿಂಗ್ ಬೇಗ ಊಟ ಮಾಡಿಸಿ ಬಂದ್ಬಿಡ್ತೀನಿ, ಆಯ್ತಾ? ಹುಷಾರು. ಅಮ್ಮ, ಚಿಕ್ಕಿ, ಹೇಯ್, ಕಣ್ ಕಾಣಿಸಲ್ವೇನೆ ನಿಂಗೆ? ನೆಲ ನೋಡ್ಕೊಂಡು ನಡಿಬೇಕು ಅಂತಾನು ಗೊತ್ತಾಗಲ್ವಾ? ಎಲ್ರೂ ಇದ್ದಾರೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಏನು? ಏನ್ ಮಾಡ್ತಿದ್ದೆ? ಆದಿತ್ಯ ಅವರೇ, ಬೇರೆಯವ್ರ ಮನೆಗೆ ಬಂದಾಗ ವಿನಯ ವಿನಮ್ರತೆ ಅನ್ನೋದಿರ್ಬೇಕು. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಗೊತ್ತಿಲ್ಲದೆ ತಪ್ಪಾಗೋಯ್ತು, ನನ್ನನ್ನ ಕ್ಷಮಿಸಿ. ನನ್ ಕೈಯೆಲ್ಲ ಗಲೀಜಾಯ್ತು. ಥು, ಥು. ಆಮೇಲೆ ಇನ್ನೊಂದು ವಿಷಯ, ನನ್ನನ್ನ ನೀವು ಚಿಕ್ಕಿ ಅಂತ ಕರೆದ್ರಲ್ಲ, ನಿಮಗೆ ಆ ಹೆಸರೇ ಗೊತ್ತಾಯ್ತು?